ಹೇಳಿದೆವು. ಸಿದ್ದರಾಮಯ್ಯನವರ ಕಾಲದಲ್ಲಿ ರಾಷ್ಟ್ರ ವಿರೋಧಿ ಶಕ್ತಿಗಳಿಗೆ ಮತ್ತು ಭಯೋತ್ಪಾದಕರಿಗೆ ಒಂದು ರೀತಿಯ ನೈತಿಕವಾದಂಥ ಸ್ಥೈರ್ಯ ಬಂದಂಥ ಅನುಭವ ಆಗಿದೆ. ಆ ಹಿನ್ನೆಲೆಯಲ್ಲಿ ಸರ್ಕಾರ ತಕ್ಷಣ ಆ ರಾಷ್ಟ್ರ ವಿರೋಧಿ ಘೋಷಣೆ ಕೂಗಿದವ್ರನ್ನ ಬಂಧನ ಮಾಡಬೇಕು ಅಂತೇಳಿ ನಾವು ಮೊನ್ನೆ ಹೇಳಿದ್ದೆವು. ದುರಾದೃಷ್ಟಕ್ಕೆ ಸರ್ಕಾರ ಮೀನಮೇಷ ಎಣಿಸ್ತಾ ಇತ್ತು. ಇವತ್ತು ವಿಧಿವಿಜ್ಞಾನ ಸಂಸ್ಥೆಯ ವರದಿ ಬಂದಾಗಲೂ ಕೂಡ ಸರ್ಕಾರ ಅದನ್ನು ಬಹಿರಂಗಪಡಿಸ್ತಾ ಇಲ್ಲ. ಅದು ವಿಧಿವಿಜ್ಞಾನ ವರದಿಯಲ್ಲಿ ರಾಷ್ಟ್ರ ವಿರೋಧಿ ಘೋಷಣೆ ಹೋಗಿದ್ದು, ಪಾಕಿಸ್ತಾನದ ಪರವಾಗಿ ಘೋಷಣೆ ಹೋಗಿದ್ದು ಸ್ಪಷ್ಟವಾಗಿ ಗೊತ್ತಾದರೂ ಕೂಡ ಸರ್ಕಾರ ಆರೋಪಿಗಳನ್ನು ರಕ್ಷಣೆ ಮಾಡುವ ಹಂತದಲ್ಲಿದೆ. ಆ ಕಾರಣಕ್ಕೆ ಯಾರು ಬಾಂಬನ್ನು ಸ್ಫೋಟ ಮಾಡಿದ್ದಾರೆ, ಯಾರು ರಾಷ್ಟ್ರ ವಿರೋಧಿ ಘೋಷಣೆ ಕೂಗಿದ್ದಾರೆ, ಅವರನ್ನು ಮತ್ತೆ ಹುಡುಕಿ ಬಂಧನ ಮಾಡಬೇಕಾದಂಥ ಅವಕಾಶ ಇದೆ, ಅಗತ್ಯ ಇದೆ. ನಾನು ಸಿದ್ದರಾಮಯ್ಯನವರಿಗೆ ಹೇಳ್ತೇನೆ, ರಾಷ್ಟ್ರದ ವಿಚಾರದಲ್ಲಿ, ರಾಷ್ಟ್ರಭಕ್ತಿಯ ವಿಚಾರದಲ್ಲಿ ಮೀನಮೇಷ ಎಣಿಸಿದರೆ ಅದು ರಾಷ್ಟ್ರ ವಿರೋಧಿಗಳಿಗೆ ಹೆಚ್ಚಿನ ಶಕ್ತಿಯನ್ನು ಕೊಡುತ್ತೆ. ಆ ಪಾಪವನ್ನು ನೀವು ಮಾಡಬಾರ್ದು ಅನ್ನುವಂಥ ಆಗ್ರಹ ಮಾಡಿದ್ದೀವಿ. ಗ್ರಾಮೀಣಾಭಿವೃದ್ಧಿ ಮಂತ್ರಿ ಪ್ರಿಯಾಂಕಾ ಖರ್ಗೆ ಅವರು ಹೇಳಿದರು, ಉಳಿದೆಲ್ಲ ಮಂತ್ರಿಗಳು ಏನು ಹೇಳಿದರು ಅಂದರೆ ಆ ಕೂಗೇ ಇಲ್ಲ ಅಂತ ಹೇಳಿದರು. ಈಗ ಅವ್ರು ಏನು ಹೇಳ್ತಾರೆ ಅನ್ನೋದನ್ನು ಅವ್ರು ಹೇಳಬೇಕು ಅನ್ನೋದು ನನ್ನ ಆಗ್ರಹ ಇದೆ. ನಾನು ಹೇಳೋದು, ಈಗ ಖಾಸಗಿಯಾಗಿ ಬಿಡುಗಡೆ ಮಾಡಿ ಹೌದು ಅಂತೇಳಿ ಆದ್ರ ಹಿನ್ನೆಲೆಯಲ್ಲಿ ಅವರು FIR ಹಾಕಿ 3 ಜನರು ಅರೆಸ್ಟ್ ಮಾಡಿದ್ದಾರೆ. ಹಾಗಾಗಿ ಸರ್ಕಾರದ ವರದಿಯನ್ನು ಯಾಕೆ ಬಿಡುಗಡೆ ಮಾಡ್ತಾ ಇಲ್ಲ ಕೇಳಿದರೆ ಮತ್ತಷ್ಟು ಅಪಾಯ ಇದೆ ಅನ್ನೋ ಸರ್ಕಾರಕ್ಕೆ ಅರಿವಾಗಿದೆ. ಆ ಕಾರಣಕ್ಕೆ ಬಿಡುಗಡೆ ಮಾಡ್ತಾ ಇಲ್ಲ. ನಾನು ಗ್ರಾಮಾಂತರಗಳಿಗೆ ಆಗ್ರಹ ಮಾಡ್ತಾ ಇದ್ದೇನೆ, ನೀವು ಸಜ್ಜನರು ಅಂತೇಳಿ ಜನ ಹೇಳ್ತಾರೆ, ಆದರೆ ಈ ಕೆಟ್ಟ ಕೆಲಸಕ್ಕೆ ಪ್ರೋತ್ಸಾಹ ಕೊಡುವಂಥ ಕೈಯಿಂದ ತಾವು ಪ್ರೋತ್ಸಾಹ ಕೊಡೋದನ್ನು ತಾವು ನಿಲ್ಲಿಸಬೇಕು ಅನ್ನುವಂಥ ಆಗ್ರಹ ಮಾಡ್ತಾರೆ. ಈಗ ಪ್ರಿಯಾಂಕಾ ಖರ್ಗೆ ಏನು ಹೇಳ್ತಾರೆ ಅಂತ ಕೇಳ್ತಾ ಇದ್ದೇವೆ ನಾವು. ಪ್ರಿಯಾಂಕಾ ಖರ್ಗೆ ಹೇಳ್ತಾ ಇಲ್ಲ. ಈಗ ಅವ್ರು ಹೇಳ್ತಾ ಇದ್ರು, ಇದಲ್ಲ, ಇದು ಕೇಳಿಲ್ಲ, ಇದು ಭಜನೆ ಎನ್ನುವಂಥ ಒಂದು ಸಂಸ್ಕಾರಯುತವಾದಂಥ ವ್ಯವಸ್ಥೆಗೆ ಭಜನೆಗೆ ಅಪಮಾನ ಮಾಡಬಾರ್ದಿತ್ತು. ಅದನ್ನು ಕೂಡ ಹೇಳ್ತೇವೆ. ಪ್ರಿಯಾಂಕಾ ಖರ್ಗೆ ಅವರು ಈಗ ನಡೆದಿರುವಂಥ ವಿದ್ಯಮಾನದಲ್ಲಿ 3 ಜನರು ಯಾಕೆ ಬಂಧನ ಮಾಡಿದ್ದಾರೆ, ಈ ಬಂಧನ ಮಾಡಿದ ವಿಚಾರದಲ್ಲಿ ನಿಮ್ಮ ನಿಲುವೇನು ಅನ್ನೋದನ್ನು ಸ್ಪಷ್ಟಪಡಿಸಬೇಕು ಅನ್ನುವಂಥ ಆಗ್ರಹ ಮಾಡಿದ್ದೇವೆ. ನಾನು ಹೇಳಿದೆ, ಕೆಂಪು ಶಾಲು ಹಾಕಿಕೊಂಡು ದೇಶ ವಿರೋಧಿ ಘೋಷಣೆ ಕೂಗಿದ್ದಾರೆ ಅಂತ ಅವ್ರು ಹೇಳಿದ್ರು ಮೊನ್ನೆ. ನಾನು ಹೇಳಿದೆ, ಶಾಲು ಮಾತ್ರ ನಮ್ಮದು, ಜನ ನಿಮ್ಮದು ಅಂತ ಹೇಳಿದ್ದೆ. ಶಾಲು ನಮ್ಮದು, ಘೋಷಣೆ ಕೂಗಿದವ್ರು ನಿಮ್ಮದು ಅಂತ ಹೇಳಿದ್ದೆ. ಯಾರೇ ಆದರೂ ಕೂಡ ಅಲ್ಲಿ ಯಾರು, ಯಾವ ವ್ಯಕ್ತಿ, ಯಾವ ಧರ್ಮ, ಯಾವ ಜಾತಿ ಅಲ್ಲ, ರಾಷ್ಟ್ರ ವಿರೋಧಿ ಘೋಷಣೆ ಕೂಗಿದವ್ರನ್ನ ತಕ್ಷಣ ಬಂಧಿಸಬೇಕು, ಕ್ರಮ ಕೈಗೊಳ್ಳಬೇಕು, ಅವರಿಗೆ ಶಿಕ್ಷೆ ಕೊಡಬೇಕು ಅನ್ನೋದು ಭಾರತೀಯ ಜನತಾ ಪಕ್ಷದ ನಿಲುವು. ಎಲ್ಲಿ ಸಾಮಾನ್ಯವಾಗಿ ಇಂಥ ಪ್ರಕ್ರಿಯೆಗಳಲ್ಲಿ ಎಲ್ಲಿ ಅನ್ಯಾಯ ಆಗಿದೆ, ಎಲ್ಲಿ ತಪ್ಪಾಗಿದೆ ಅವ್ರನ್ನ ಮಾತ್ರ ಬಂಧನ ಮಾಡಬೇಕು. ಇವರು ಯಾರನ್ನಾದರೂ ಹಿಡಿಯುವಂಥ ಉದ್ದೇಶ ಇರುವುದೇ ಒಂದು ರೀತಿ ಬೇರೆ ಪಕ್ಷಗಳ ಮೇಲೆ ಪ್ರತೀಕಾರ ತೀರಿಸಿಕೊಳ್ಳಲಿಕ್ಕೆ ಈ ತಂತ್ರವನ್ನು ಅನುಸರಿಸ್ತಾ ಇದ್ದಾರೆ. ಸತ್ಯಾಸತ್ಯತೆಯನ್ನು ಅರಿತುಕೊಂಡು ಸರ್ಕಾರಕ್ಕೆ ಬುದ್ಧಿ ಹೇಳ್ತೇವೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.